ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಹೊಸ ರೀತಿಯ ಒಂದು ಸ್ಯಾರಿ ಕ್ರೋಶಾ ಕುಚ್ಚು ಡಿಸೈನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಾಗಿ ನಾನು ಬಳಸ್ತಕ್ಕಂಥ ಥ್ರೆಡ್ ಬಂದು 2 ಥ್ರೆಡನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ರೆಡ್ಡು ಮತ್ತು ಇನ್ನೊಂದು ಸಿಲ್ವರ್ ಕಲರಲ್ಲಿ, ಮತ್ತು 2 ಥರ ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಲೆಂತಿ ಫ್ಲವರ್ ಬೀಡು ಮತ್ತು ಇನ್ನೂ ಒಂದು ಮಾಮೂಲಿ ಗೋಲ್ಡ್ ಕಲರಲ್ಲೇ ರೌಂಡ್ ಶೇಪಲ್ಲಿ ಬರುತ್ತಲ್ಲ ಆ ಥರ ಒಂದು 3mm ಬೀಡ್ಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಸ್ಟಮರ್ ಆ್ಯಕ್ಚುಲಿ ಗೋಲ್ಡ್ ಬೀಡನ್ನು ಯಾಕೆ ಸಿಲ್ವರ್ ಕಲರ್ ಬೀಡ ಅಂತ ಹೇಳಿದ್ರು, ಅದಕ್ಕಾಗಿ ನಾನು ಗೋಲ್ಡ್ ಬೀಡನ್ನೇ ತೊಗೊಂಡಿದ್ದೀನಿ. ಇವತ್ತಿನ ಒಂದು ಡಿಸೈನ್ಗೆ ನಿಡಲ್ ನಂಬರ್ ಬಂದು 10.075mm ನಿಡಲ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನೋಡಿ ಇಲ್ಲಿ ಜಿಗ್ಜಾಗ್ ಮಾಡಿರ್ತಾರಲ್ಲ, ಅದನ್ನು ಸ್ಟಾರ್ಟಿಂಗಲ್ಲಿ ಕುಚ್ಚು ಹಾಕಬೇಕಾದ್ರೆ ಸ್ವಲ್ಪ ಈ ಥರ ಅಂತಂದರೆ ರೌಂಡ್ ಮಾಡ್ಕೊಂಡು ಹಾಕೋದ್ರಿಂದ ಸ್ಯಾರಿ ಬೇಗ ಕಿತ್ಕೊಂಡು ಬರೋದು ಆ ಥರ ಏನೂ ಆಗೋಲ್ಲ. ಆ್ಯಕ್ಚುಲಿ ಜಿಗ್ಜಾಕು ಸ್ವಲ್ಪ ಲೇಸಾಗಿ ಮಾಡಿರ್ತಾರಲ್ವ, ಅದಕ್ಕಾಗಿ ನೋಡಿಕೊಂಡು ಸ್ವಲ್ಪ ಒಂಥರ ರೌಂಡ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡ್ಕೋಬೇಕು. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, ರೆಡ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. 6 ಎಳೆ ದಾರ ಆಗಿ ಇವತ್ತಿನ ಒಂದು ಡಿಸೈನ್ನ ಯಾವ ಥರ ಮಾಡೋದು ಅಂತ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಲ್ವ. ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಮತ್ತು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಹೊಸ ಥರದ್ದು ಕುಚ್ಚನ್ನು ಹಾಕಿ ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್, ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋನ ಮಾಡಿಕೊಂಡೆ. ನೋಡಿ, ಮೊದಲಿಗೆ ನಾನು ಸ್ಯಾರಿಗೆ ಲಾಕನ್ನು ಮಾಡಿಕೊಂಡು ನಂತರ ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ದು ಬೀಡನ್ನು ಆ್ಯಡ್ ಮಾಡಿಕೊಂಡೆ. ಮತ್ತು ನಾನು ಅಲ್ಲಿಂದ 5 ಚೈನ್ನೇ ತೊಗೊಂಡು 5 ಚೈನ್ನ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಂಡಿದ್ಮೇಲೆ ನಂತರ ಸ್ವಲ್ಪ ದಾರನ ಮೇಲೆ ತೊಗೊಂಡು ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದನ್ನು ಅಷ್ಟೇ ಫ್ರೆಂಡ್ಸ್, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್, ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ಇನ್ನೂ ಅರ್ಥ ಆಗೋಲ್ಲ, ಅದಕ್ಕಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಮತ್ತು ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ನಾನಿಲ್ಲಿ 4 ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ಮೇಲೆ ನಂತರ ಒಂದು ಫ್ಲವರ್ ಬೀಡ್ ಇದೆ ನೋಡಿ, ಇಲ್ಲಿ ಲೆಂತಿ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ ಈ ಒಂದು ಡಿಸೈನ್ಸ್ಗೆ. ಅದನ್ನು ಅಷ್ಟೇ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿಕೊಂಡೆ. ನೋಡಿ, ಸ್ಟಾರ್ಟಿಂಗಲ್ಲಿ ನಾನು 5 ಚೈನ್ ಹಾಕಿ ಕುಚ್ಚಿಗೋಸ್ಕರ ಲಾಕ್ ಮಾಡಿಕೊಂಡೆ. ಮತ್ತು ಅಲ್ಲೊಂದು ಬೀಡ್ ಆ್ಯಡ್ ಮಾಡಿ ನೆಕ್ಸ್ಟ್ 4 ಚೈನು ನೆಕ್ಸ್ಟ್ ಒಂದು ಬೀಡ್ ತೊಗೊಂಡೆ. ನೆಕ್ಸ್ಟು ಇಲ್ಲಿಂದ ನಾನು ಸ್ವಲ್ಪ ಈ ಥರ ಸ್ಯಾರಿನ ಟರ್ನ್ ಮಾಡಿ 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ಆ ಹೋಲ್ ಗ್ಯಾಪ್ ಇತ್ತು ನೋಡಿ, ಆ ಹೋಲ್ ಗ್ಯಾಪಲ್ಲಿ ಬಂದು ಲಾಕನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಆ ಹೋಲ್ ಗ್ಯಾಪಲ್ಲಿ ಲಾಕನ್ನು ಮಾಡಿಕೊಂಡೆ. ನಂತರ ನಾನು ಅಲ್ಲಿಂದನೇ 4 ಚೈನ್ ಇತ್ತಲ್ಲ, ಆ 4 ಚೈನ್ ಗ್ಯಾಪಿಗೆ ಮತ್ತೆ 4 ಚೈನನ್ನು ಹಾಕಿ ಲಾಕನ್ನು ಮಾಡಿಕೊಂಡೆ. ಮತ್ತು ಫ್ರಂಟಿಗೆ ತಿರುಗಿಸಿದ ಮೇಲೆ ಫ್ರೆಂಡ್ಸ್ ಈ ಥರ ಸ್ಯಾರಿನ ಸೂಜಿ ಮೇಲೆ 2 ಸತಿ ದಾರನ ಸುತ್ಕೋಬೇಕಾಗತ್ತೆ. 2 ಸತಿ ದಾರ ಸುತ್ಕೊಂಡಿದ್ಮೇಲೆ ಆ 6 ಚೈನ್ ಮಾಡಿದ್ವಿ ನೋಡಿ ಗ್ಯಾಪು, ಆ ಗ್ಯಾಪಲ್ಲಿ ಬಂದು ನಾವಿಲ್ಲಿ ಟ್ರಿಪಲ್ ಕ್ರೋಶಾ ಮಾಡ್ಕೊಬೇಕಾಗತ್ತೆ. ಡಬಲ್ ಕ್ರೋಶಾ ಅಲ್ಲ ಫ್ರೆಂಡ್ಸ್, ಟ್ರಿಪಲ್ ಕ್ರೋಶಾನ ಮಾಡ್ಕೊಳ್ಳೋದು. ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು ಆ 6 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಆ 6 ಚೈನ್ ಗ್ಯಾಪಲ್ಲಿ ಹೋಗಿ 2ರಲ್ಲಿ ಒಂದು, ಮತ್ತಿನ್ನ 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು. ಸೂಜಿ ಮೇಲೆ 2 ಸತಿ ದಾರ ತೊಗೊಳ್ಳೋದು, ಮತ್ತು 6 ಚೈನ್ ಗ್ಯಾಪಲ್ಲಿ ಬಂದು 2ರಲ್ಲಿ ಒಂದು, ಮತ್ತು ಇನ್ನು 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು. ಈ ಥರ ಫ್ರೆಂಡ್ಸ್ ಟ್ರಿಪಲ್ ಕ್ರೋಶಾ ಮಾಡೋದು. ಟ್ರಿಪಲ್ ಕ್ರೋಶಾ ಮಾಡೋದು ತುಂಬ ಜನ ಕೇಳ್ತಾ ಇದ್ರಿ ಯಾವ ಥರ ಅಂತ, ಅದಕ್ಕಾಗಿ ನಾನು ಈ ಒಂದು ಡಿಸೈನ್ನ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ತಗೊಂಡು ಮಾಡಿಕೊಂಡೆ. ಇವಾಗ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಆ 6 ಚೈನ್ ಗ್ಯಾಪಲ್ಲಿ ಬಂದು ನಾವು ಟ್ರಿಪಲ್ ಕ್ರೋಶಾನ ಮಾಡ್ಕೊಳ್ಳೋದು. ಯಾವ ಥರ ಅಂತಂದರೆ 2ರಲ್ಲಿ ಒಂದು, ಮತ್ತಿನ್ನು 2ರಲ್ಲಿ ಒಂದು, ಮತ್ತು ಇನ್ನು 2ರಲ್ಲಿ ಒಂದು. ಇದೇ ಥರ ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ಬೋದು. ನೀವು ಬೇಕಿದ್ರೆ ಡಬಲ್ ಕ್ರೋಶಾನು ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಿ ಟ್ರಿಪಲ್ ಕ್ರೋಶಾ ಮಾಡೋದನ್ನು ತುಂಬ ಜನ ಕೇಳಿದ್ದೀರಾ ಅಂತ ಹೇಳಿ ನಾನಿವತ್ತು ಟ್ರಿಪಲ್ ಕ್ರೋಶಾ ಡಿಸೈನನ್ನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ತಗೊಂಡು ಒಂದು ಮೀಡಿಯಮ್ ಸೈಜ್ದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತು ಅಲ್ಲಿ ಇನ್ನೂ ಒಂದು ಸತಿ ಟ್ರಿಪಲ್ ಕ್ರೋಶಾ ಆದಮೇಲೆ ಇನ್ನೂ ಒಂದು ಮೀಡಿಯಮ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪಲ್ಲಿ ಬಂದು 2ರಲ್ಲಿ ಒಂದು, ಮತ್ತಿನ್ನು 2ರಲ್ಲಿ ಒಂದು, ಮತ್ತೆ 2ರಲ್ಲಿ ಒಂದು. ಈ ಥರ ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ದಾರನ ಮೇಲ್ ಮಾಡಿ ಒಂದು ಮೀಡಿಯಮ್ ಸೈಜ್ದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ನಾವು ಈಗ ಅಲ್ಲಿಂದನೇ ಮತ್ತೆ ಟ್ರಿಪಲ್ ಕ್ರೋಶಾನೇ ಕಂಟಿನ್ಯೂ ಮಾಡ್ಕೊಂಬರೋಣ.
ಮತ್ತು ತ್ರಿಬಲ್ ಕ್ರೋಶನೇ ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು 6 ಚೈನ್ ಗ್ಯಾಪಲ್ಲಿ ಬಂದು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1. ಇದೇ ಥರ ಫ್ರೆಂಡ್ಸ್ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ವಿ ನೋಡಿ, ಆ ಸ್ಟಾರ್ಟಿಂಗಲ್ಲಿ 5 ಟೈಮ್ಸು ಮತ್ತು ಈ ಕಡೆನೂ ಅಷ್ಟೇ 5 ಟೈಮ್ಸಲ್ಲಿ ನಾವು ಟ್ರಿಪಲ್ ಕ್ರೋಶ ಮಾಡಿ ಆ ಮಿಡಲ್ ಪಾಯಿಂಟಿಗೆ ಬಂದು 3 ಬೀಡ್ಸನ್ನು ಆ್ಯಡ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಕಾಣುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟೊಂದು ನೀಟ್ ಫಿನಿಶಿಂಗಲ್ಲಿ ಕಾಣಿಸ್ತಾ ಇದೆ ಅಂತ. ವಿಡಿಯೋಗಿಂತ ಹತ್ತಿರದಲ್ಲಿ ನೋಡೋದಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ನಾನಿಲ್ಲಿ ಇವಾಗ ಕೌಂಟ್ ಮಾಡ್ಕೋತಾ ಇದ್ದೀನಿ ಎಷ್ಟೆಷ್ಟು ಬಂದಿದೆ ಹೇಗೆ ಅಂತ ಅನ್ನೋದನ್ನು. ಕರೆಕ್ಟಾಗಿ ಬಂದಮೇಲೆ ಇದನ್ನು ನಾವು ಈ ಥರ ಕೈಯಿಂದ ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡು ಮತ್ತು ಅಲ್ಲಿ ಲಾಸ್ಟಲ್ಲಿ ಒಂದೇ ಒಂದು ಚೈನ್ಸ್ ಹಾಕ್ಕೊಬೇಕು ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟು. ಒಂದು ಚೈನ್ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಸ್ಯಾರಿ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡಿಕೊಂಡ್ರೆ ಈ ಒಂದು ಡಿಸೈನು ಕಂಪ್ಲೀಟಾಗಿ ಆಗುತ್ತೆ ಫ್ರೆಂಡ್ಸ್. ಆರ್ಚ್ ಅಂತ ಇಷ್ಟೇ ಫ್ರೆಂಡ್ಸ್. ಇದನ್ನು 2ನೇ ಸ್ಟೆಪ್ಪು 3ನೇ ಸ್ಟೆಪ್ ಏನೂ ಇಲ್ಲ, ಸಿಂಗಲ್ ಸ್ಟೆಪ್ಪಲ್ಲೇ ತುಂಬ ಈಸಿಯಾಗಿ 2 ಗಂಟೆಯಲ್ಲಿ ಒಂದು ಕುಚ್ಚು ಹಾಕಬೇಕು ನಾನು ಅಂತಂದರೆ ಈ ಒಂದು ಕುಚ್ಚನ್ನು ಹಾಕ್ಕೊಬೋದು ಫ್ರೆಂಡ್ಸ್. ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಎಷ್ಟೋ ನೀಟ್ ಫಿನಿಶಿಂಗಲ್ಲಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಕಿಪ್ ಮಾಡಿದ್ರೆ ಇನ್ನೂ ಅರ್ಥ ಆಗೋಲ್ಲ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ನೋಡಿದ್ರೆ ಬಿಗಿನರ್ಸ್ ಆಗಿರ್ಬೋದು ಅಥವಾ ಇವಾಗೇ ನಾವು ಸ್ಟಾರ್ಟಿಂಗಲ್ಲಿ ಕುಚ್ಚು ಕಲಿತಾ ಇದ್ದೀವಿ ಅನ್ನೋರು ಆಗಿರ್ಬೋದು ತುಂಬಾ ಬೇಗನೆ ಕ್ರೋಶೆ ಕುಚ್ಚನ್ನು ಕಲ್ತ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ. ಮತ್ತು ನಾನು ಅಲ್ಲಿಂದ ಒಂದು ಬೀಡನ್ನು ಹಾಕಿ ಲಾಕನ್ನು ಮಾಡಿದ ಮೇಲೆ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೋ ಅಲ್ಲಿಗೆ. ಮತ್ತು ಸ್ವಲ್ಪ ದಾರನ ಮೇಲ್ ಮಾಡಿ ಇನ್ನೂ ಒಂದು ಮೀಡಿಯಮ್ ಸೈಜ್ ಬೀಡನ್ನು ಇನ್ಸರ್ಟ್ ಮಾಡ್ತಿದ್ದೀನಿ. ಮತ್ತು ಅದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ಪಕ್ಕಕ್ಕೆ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮತ್ತು ಕಂಟಿನ್ಯೂ ಮಾಡ್ಕೊಂಡು ಬರೋದು ಫ್ರೆಂಡ್ಸ್ ಅಷ್ಟೇ. ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ಮತ್ತೆ ನಾನು 4 ಚೈನ್ ಹಾಕಿ ಲಾಕನ್ನು ಮಾಡ್ಕೋತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ದಾರನ ಮೇಲ್ ಮಾಡಿ ಫ್ಲವರ್ ಅದು ಒಂದು ಬೀಡ್ಸ್ ಇರುತ್ತೆ ನೋಡಿ, ಆ ಫ್ಲವರ್ ಬೀಡ್ಸನ್ನು ಒಂದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಅನ್ನೋದನ್ನು ಮಾಡ್ಕೋತಾ ಇದ್ದೀನಿ. ಇದೇ ಥರ ಫ್ರೆಂಡ್ಸ್ ಫುಲ್ಲು ನಾನು ಇವಾಗ ಕಂಟಿನ್ಯೂ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಕುಚ್ಚು ಅಂತ ನೋಡ್ತಾ ಇರ್ಬೋದು. ಕಂಟಿನ್ಯೂ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. 2ನೇ ಆರ್ಚ್ ಯಾವ ಥರ ಬಂತು ಅಂತ ನಿಮಗೆ ತೋರಿಸ್ತೀಯ ಅಲ್ವಾ. ನೋಡಿ ಇವಾಗ ಲಾಕನ್ನು ಮಾಡಿಕೊಂಡೆ. ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ನಾವು ಹೇಗೆ ಕಂಟಿನ್ಯೂ ಮಾಡಿದ್ವಿ ಅದೇ ಥರ ಫುಲ್ನೂ ಕಂಟಿನ್ಯೂ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇವಾಗ ನಾನು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿಬಿಟ್ಟು ಫೈನಲ್ ಲುಕ್ ಯಾವ ಥರ ಬಂತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಫೈನಲ್ ಆಗಿ ನನಗೆ ಈ ಒಂದು ಕುಚ್ಚು ಮತ್ತು ಒಂದು ಕುಚ್ಚು ಗ್ಯಾಪು ಮತ್ತು ಒಂದು ಆರ್ಚ್ ಇದರಲ್ಲಿಂದ ನನಗೆ ಎಂಡಿಂಗಲ್ಲಿ ಬಂದು ಕುಚ್ಚಿಗೆ ಹೆಂಡಾಗಿದೆ, ಕೆಲವ್ರಿಗೆ ಆರ್ಚ್ಗೆ ಎಂಡಾಗುತ್ತೆ, ಏನೂ ಆಗೋಲ್ಲ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಈ ಒಂದು ಮಿಡಲ್ ಪಾಯಿಂಟಿಗೆ ಇವಾಗ ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ನಾನು ಈ ಒಂದು ಕುಚ್ಚನ್ನು ಕಟ್ಟೋದಕ್ಕೆ 127 ದಾರ ತಗೊಂಡಿಲ್ಲ ಫ್ರೆಂಡ್ಸ್, ಅದರ ಬದಲಾಗಿ 87 ತಗೊಂಡಿದ್ದೀನಿ. ಥಿಕ್ನೆಸ್ ಬೇಡ ಅಂತ ಹೇಳಿದ್ರು ಕಸ್ಟಮರು, ಅದಕ್ಕಾಗಿ ನಾನು 87 ದಾರ ತೊಗೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ನೀಟ್ ಫಿನಿಶಿಂಗಲ್ಲಿ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ ಸ್ಯಾರಿ ಕುಚ್ಚು ಹಾಕಬೇಕಾದ್ರೆ ದಯವಿಟ್ಟು ಜಿಗ್ಜಾಕ್ ಅನ್ನೋದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹಾಕಿ. ಇಲ್ಲ ಅಂತಂದರೆ ಸೊಟ್ಟಪಟ್ಟ ಹಾಕಿದ್ರೆ ಸ್ಯಾರಿ ಕುಚ್ಚು ಹಾಳಾಗುತ್ತೆ, ನೋಡೋದಕ್ಕೆ ಫಿನಿಶಿಂಗು ಸಹ ಬರೋದಿಲ್ಲ. ಅದಕ್ಕಾಗಿ ನೋಡಿಕೊಂಡು ಯಾವತ್ತೂ ಜಿಗ್ಜಾಕನ್ನು ಮಾಡಬೇಕು ಕುಚ್ಚು ಹಾಕೋರು. ದಯವಿಟ್ಟು ಈ ಒಂದು ಮಿಸ್ಟೇಕನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ದಯವಿಟ್ಟು ಚಾನಲ್ನ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆವಾಗ ನಾನು ಹಾಕ್ತಕ್ಕಂಥ ಹೊಸ ಥರ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಆವಾಗ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಬನ್ನಿ ಇವತ್ತಿನ ಒಂದು ಡಿಸೈನ್ದು ಚಾರ್ಜಸ್ ಹೇಗೆ ಅಂತ ಹೇಳಿದ್ರೆ 250ಇಂದ 350 ತನಕ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಪ್ಲೇಸ್ ಡಿಪೆಂಡ್ಸ್ ಇರುತ್ತೆ. ಕೆಲವು ಕಡೆ ಜಾಸ್ತಿ ತೊಗೊತಾರೆ, ಕೆಲವು ಕಡೆ ಕಡಿಮೆ ತೊಗೊತಾರೆ, ಕೆಲವರು 300 ತೊಗೋತಾರೆ, ಕೆಲವರು 350 ತೊಗೋತಾರೆ ಫ್ರೆಂಡ್ಸ್. ಅದಕ್ಕಾಗಿ ನೋಡ್ಕೊಂಡು ಚಾರ್ಜ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.